ಒಂದ್ಸರಿ ನಿಧಿ ಪಡೆಗೆ ಸ್ವಾಗತ. ಇವತ್ತು ನನ್ನ ಜೊತೆ ಯಶ್ ಕೂಡ ಇದ್ದಾರೆ. ಯಶ್, ನಿಮ್ಗೆ ಸ್ವಾಗತ. ಮಂಜು ಬ್ರೋ, ನಿಮಗೂ ಸ್ವಾಗತ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಎಲ್ಲರಿಗೂ ಈ ಎಪಿಸೋಡ್ ನೋಡೋಂಥವ್ರಿಗೆ ನಿಮಗೆ ಮತ್ತೆ ನಿಮ್ಮ ಕುಟುಂಬಕ್ಕೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾವು ಇವತ್ತು ಈ ಎಪಿಸೋಡ್ ನಲ್ಲಿ BFC ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಿದ್ದೀವಿ. BFC ಸೂಪರ್ ಕಪ್ ಸ್ಟಾರ್ಟ್ ಮಾಡಾಗಿದೆ. ಸೂಪರ್ ಕಪ್ ಸ್ಕ್ವಾಡ್ ಅಲ್ಲಿ ಯಾರಿದ್ದಾರೆ, ಸ್ಕ್ವಾಡ್ ಬಗ್ಗೆ ಮತ್ತೆ ಈ ಪರ್ಟಿಕ್ಯುಲರ್ ಇವಾಗ ಸ್ಟಾರ್ಟ್ ಆಗಿರೋ ಸೂಪರ್ ಕಪ್ ಬಗ್ಗೆ ಮಾತಾಡೋಣ ಅಂತ ಬಂದಿರೋದು. ಓಕೆ, ಶುರು ಮಾಡೋಣ. ಹಾಗಿದ್ರೆ ಮೊದಲನೇದಾಗಿ ಫಸ್ಟ್ ನಿಮಗೆ ಬರ್ತೀನಿ. ಎಷ್ಟು ಇವಾಗ BFC ISL ಅಲ್ಲಿ ಅಷ್ಟೊಂದೇನು ಚೆನ್ನಾಗಿ ಆಡ್ತಾ ಇಲ್ಲ. ಓಕೆ, ಪಾಸಿಬಲಿ ನಮಗೆ ಸೂಪರ್ ಕಪ್ ಅನ್ನೋದು ಯಾವ ತರ ಇದೆ ಅಂದ್ರೆ ಮೇ ಬಿ 1 month ಟೂರ್ನಮೆಂಟ್, ಬಟ್ ಏಷ್ಯಾ ಕಪ್ಗೆ ಅಲ್ಲಿ ಸ್ಲಾಟ್ ಇದೆ ಅಲ್ವಾ? ಹೌದು ಹೌದು. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರಿ? BFC ಯಾವ ತರ ಅಂದ್ರೆ ಇಲ್ಲಿ 6 ಜನ ಫಾರಿನರ್ಸ್ಗೆ ಅಲೋ ಇದೆ, 5 ಜನ ಸ್ಟಾರ್ಟ್ ಮಾಡ್ಬೋದು ಅಂತ ಎಲ್ಲ ಇದೆ ಅಲ್ಲ. ಸೊ ಈ ತರ ರೂಲ್ಸ್ ಇರ್ಬೇಕಾದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರಿ BFC ಇಂದ? BFC ಯಾವ ತರ ಏನದು ರಿಯಾಕ್ಟ್ ಮಾಡ್ತಾರೆ ಇದಕ್ಕೆ ಅನ್ಕೊಂಡಿದ್ರಿ ಪರ್ಟಿಕ್ಯುಲರ್ ಸೂಪರ್ ಕಪ್? ಫಸ್ಟ್ ಏನಂದ್ರೆ, ಈ ಗ್ರೂಪ್ ನಮ್ಗೆ ಇದ್ದಿದ್ದು ಒನ್ ಆಫ್ ದ ಟಫೆಸ್ಟ್ ಗ್ರೂಪ್ ಅನ್ಬೋದು. ಬಿಕಾಸ್ ಯಾಕಂದ್ರೆ ಇನ್ಫಾರ್ಮ್ ಒಡಿಶಾ, ಆಮೇಲೆ ಇವಾಗ ಕರೆಂಟ್ ಅಲ್ಲಿ ನಂಬರ್ 1 ಅಲ್ಲಿ ಇರುವಂತ FC ಗೋವಾ, ಮತ್ತೆ ಇಂಟರ್ ಕಾಶಿ, ಮತ್ತೆ BFC, ಈ ಗ್ರೂಪ್ ಸಿಕ್ಕಿರೋದು ನಮ್ಗೆ. ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಏನಿರ್ಲಿಲ್ಲ, ಬಟ್ ಫಸ್ಟ್ ಗೇಮ್ ಯಾವಾಗ್ಲೂ ಎಕ್ಸ್ಪೆಕ್ಟೇಷನ್ ಹೈ ಇತ್ತು ನಂದು. ಇದರಲ್ಲಿ ಏನು ಇವಾಗ ನಮ್ಗೆ ಫಾರಿನ್ ಪ್ಲೇಯರ್ಸ್ ರೂಲ್ ನಮ್ಗೆ ಇನ್ನ ಒಬ್ಬ ಎಕ್ಸ್ಟ್ರಾ ಪ್ಲೇಯರ್ ಆಡ್ಬೋದು ಅಂತ ಇರೋದ್ರಿಂದ ನಾವು 5 ಫಾರಿನರ್ಸ್ ಆಡ್ಸಿದ್ವಿ. ಅಪಾರ್ಟ್ ಫ್ರಮ್ ನಮ್ಮ ಮೇನ್ ಸ್ಟ್ರೈಕರ್ ಕರ್ಟಿಸ್ ಮೇನ್ ಅವೈಲಬಲ್ ಇಲ್ಲ. ಇವತ್ತು ನ್ಯೂಸ್ ಬಂದಿರೋದು ಏನಂದ್ರೆ, ನಾವು ಕರ್ಟಿಸ್ ಮೇನ್ ನ ಏನೋ ಮ್ಯೂಚುವಲಿ ಪಾರ್ಟ್ ವೈಸ್ ಮಾಡ್ಕೊಂಡಿದೀವಿ ಅಂತ ಮೇನ್ ಜೊತೆ. ಸೊ 5 ಫಾರಿನ್ ಅಲ್ಲಿ ಅದರಲ್ಲಿ ಮಾಮೂಲಿ 2 CB, ಆಮೇಲೆ ಕೆಜೆ ಮತ್ತೆ ವಿಲಿಯಮ್ಸ್, ಆಮೇಲೆ ಹಾವಿ 3 ಜನ ಮಿಡ್. ಸೊ ಅಗೈನ್ ನೋ ಫಾರಿನ್ ಸ್ಟ್ರೈಕರ್. ಸೊ ಏನು ನಮ್ಗೆ ಗೋಲ್ ಮಿಸ್ಸಿಂಗ್ ಇದೆ, ಅದು ಕಂಟಿನ್ಯೂ ಆಗ್ತಾನೆ ಇದೆ ಇನ್ನ ಇದ್ರಲ್ಲಿ. ಮೊದಲನೇದಾಗಿ ಅದೇ ಸ್ಕ್ವಾಡಿಗೆ ಬಂದ್ರೆ, ಫಸ್ಟ್ ಆಫ್ ಆಲ್ ಸೂಪರ್ ಕಪ್ ಸ್ಕ್ವಾಡಿಗೆ ಬಂದ್ರೆ ಕೆಲವೊಂದಿಷ್ಟು ಪ್ಲೇಯರ್ಸ್ ಮಿಸ್ಸಿಂಗ್ ಇದ್ರು. ಮಿಸ್ಸಿಂಗಿನ ಮುಂಚೆ ನಮ್ಮ ಸ್ಕ್ವಾಡ್ ಅಲ್ಲಿ 9 ಜನ ರಿಸರ್ವ್ ಟೀಮ್ ಇಂದ ಪ್ರಮೋಟ್ ಮಾಡಿದ್ದಾರೆ ಸೂಪರ್ ಕಪ್ ಗೋಸ್ಕರ. ಓಕೆ, ನೀವು ಆಲ್ರೆಡಿ ಸ್ಕ್ವಾಡ್ ನೋಡಿರ್ತೀರಾ. ಅದರಲ್ಲಿ ನಾನು ನಮ್ಮ ಈ BDF ಇಂದ ರಿಸರ್ವ್ ಇಂದ ಬರ್ತಿರೋ ಪ್ಲೇಯರ್ಸ್ ಬಗ್ಗೆ ಹೇಳ್ಬಿಡ್ತೀನಿ ಒಂದು ಸ್ವಲ್ಪ. ಆಶೀಶ್ ಇದಾರೆ, ಸಾಹಿಲ್ ಇದಾರೆ, ಅಮಯ್ ಇದಾರೆ, ಮತ್ತೆ ಮೋನಿ ಇದಾನೆ, ಕ್ಲಿಯರೆನ್ಸ್ ಇದಾರೆ, ರಾಬಿನ್ ಇದಾರೆ, ಫನಾಯಿ, ಮತ್ತೆ ಶ್ರೇಯಸ್, ಹರೀಶ್, ಹರ್ಷ್ ಮತ್ತೆ ಶಿವಾಲ್ಡೋ ಇದ್ದಾರೆ. ಸೊ ಶಿವಾಲ್ಡೋ, ಹರ್ಷು ಮತ್ತೆ ಫನಾಯ್ ಆಲ್ರೆಡಿ ಮೇನ್ ಸ್ಕ್ವಾಡ್ ಜೊತೆ ಇದ್ರು ಅವರು. ಇವಾಗ ಅಮಯ್ ಆಕ್ಚುಲಿ ಡ್ರಾಪ್ ಆಗಿದ್ರು, ಮೇನ್ ಸ್ಕ್ವಾಡಿಗೆ ಬಂದು ಮತ್ತೆ ರಿಸರ್ವ್ ಹೋಗಿ ಮತ್ತೆ ವಾಪಸ್ ಮೇನ್ ಸ್ಕ್ವಾಡಿಗೆ ಬಂದಿದ್ದಾರೆ. ಅಮಯ್ ಬಂದಿದ್ದಾರೆ, ಮತ್ತೆ ಮೋನಿನ ಆಲ್ರೆಡಿ ಮೇನ್ ಸ್ಕ್ವಾಡ್ ಜೊತೆ ಇದ್ರು. ಕ್ಲಿಯರೆನ್ಸ್ ಬಂದಿದ್ದಾರೆ, ಮತ್ತೆ ಆಶೀಶ್ಗೆ ಇವಾಗ ಚಾನ್ಸ್. ಸೊ ಇವೆಲ್ಲ ನೋಡ್ತಾ ಇದ್ರೆ ನಾವು ಇವಾಗ ಜರಗೋಸ ಬಂದಾಗ ನಾವು ಒಂದ್ ವಿಡಿಯೋ ಮಾಡಿದಾಗ ಹೇಳಿದ್ವಿ, ಅದೇನಂದ್ರೆ ನಮ್ ಯೂತ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ, ಅದರಿಂದ ಏನಾದ್ರು ಯುಟಿಲೈಸ್ ಮಾಡ್ಕೊಂಡು ಪ್ಲೇಯರ್ಸ್ ನ ತಗೊಂಡ್ ಬರ್ಬೇಕು ಅಂತಂದು. ಸೊ ಅದೇ ತರನ ಆಗ್ತಾ ಇದೆ. ಈ ತರ ನೋಡಿದ್ರೆ ಸೂಪರ್ ಕಪ್ ಅಲ್ಲಿ 9 ಜನ ನಮ್ಮ ರಿಸರ್ವ್ ಟೀಮ್ ಇಂದ ಬಂದಿದ್ದಾರೆ ಅಂದ್ರೆ ಇಟ್ ಈಸ್ ವೆರಿ ಗುಡ್. ತುಂಬಾ ಒಳ್ಳೆ ನ್ಯೂಸ್ ಕೂಡ ಅಲ್ವಾ? ಒಂದ್ ಸಸ್ಟೈನೇಬಲ್ ಕ್ಲಬ್ ಕಡೆ ಬಿಲ್ಡ್ ಹಾಕಕ್ ಹೊರಟಿರುವಂತ ಕ್ಲಬ್ ಲಕ್ಷಣನೂ ಕೂಡ ಅದು. ಸೊ ಇದು ಇದ್ರ ಬಗ್ಗೆ ಆದ್ರೆ, ಯಾವ್ದು ನಮ್ ಸ್ಕ್ವಾಡ್ ಬಗ್ಗೆ ಆದ್ರೆ, ಮತ್ತೆ ಯೂಶುವಲ್ ಸಸ್ಪೆಕ್ಟ್ಸ್ ಮತ್ತೆಲ್ಲ ಮಿಕ್ದವರೆಲ್ಲ ಸೇಮ್ ಇದಾರೆ. ISL ಅಲ್ಲಿ ಯಾರು ಆಡ್ತಿದ್ರು ಅವರೇ ಕಂಟಿನ್ಯೂ ಆಗಿದ್ದಾರೆ, ಯಾರು ಡ್ರಾಪ್ ಅಂತ ಏನಿಲ್ಲ. ಆದ್ರೆ ಕೆಲವೊಂದಿಷ್ಟು ಜನ ಮಿಸ್ಸಿಂಗ್ ಇದ್ರು. ನಾ ನಿಮ್ ಕಡೆ ಬರ್ತೀನಿ. ಇವಾಗ ಮಿಸ್ಸಿಂಗ್ ಅಲ್ಲಿ ಒಂದಿಷ್ಟು ಜನ ಏಷ್ಯಾ ಕಪ್ ಅಲ್ಲಿ ಮಿಸ್ಸಿಂಗ್ ಆದ್ರು, ಮತ್ತೆ ಒಬ್ರು ಇವಾಗ ನಮ್ಮನ್ ಬಿಟ್ಟೋದ್ರು. ಅಂದ್ರೆ ಈಗ ಮಿಡ್ ಸೀಸನ್ ಅಲ್ಲೇ ಬಿಟ್ಟೋದ್ರು ಮೇನ್. ಅದ್ರ ಬಗ್ಗೆ ಹೇಳೋದಾದ್ರೆ, ಹೀಗೆ ಅಂದ್ರೆ ಅವ್ರದ್ದು ಎಷ್ಟು ನಾವು ಮಿಸ್ ಮಾಡ್ಕೋತಾ ಇದೀವಿ ಸ್ಕ್ವಾಡ್ ಅಲ್ಲಿ, ಒಂದೇದು. ಎರಡನೇದು ಏನಂದ್ರೆ ಅವ್ರ ರಿಪ್ಲೇಸ್ಮೆಂಟ್ ಗೆ ಏನ್ ನಡೀತಾ ಇದೆ ಅಂತ. ಐ ಥಿಂಕ್ ನಮ್ಗೆ ನ್ಯಾಷನಲ್ ಡ್ಯೂಟಿಗೆ ಹೋಗಿರೋ ಪ್ಲೇಯರ್ಸ್ ನಾವು ತುಂಬಾ ಮಿಸ್ ಮಾಡ್ಕೋತಿದೀವಿ. ಇನ್ಫ್ಯಾಕ್ಟ್ ಗುರ್ಪ್ರೀತ್ ಏನೇ ಬ್ಯಾಡ್ ಫಾರ್ಮ್ ಅಥವಾ ಬ್ಯಾಡ್ ಇದಾಗಿದ್ರು, ಬಟ್ BFCಗೆ ನಂಬರ್ 1 ಚಾಯ್ಸ್ ಅವರೇ. ಇನ್ನ ಇವಾಗ ನಮ್ಗೆ ಫಾರ್ವರ್ಡ್ಸ್ ಯಾರು ಇಲ್ಲ, ಎಕ್ಸ್ಪೀರಿಯನ್ಸ್ ಫಾರ್ವರ್ಡ್ಸ್, ಅಪಾರ್ಟ್ ಫ್ರಮ್ ರಾನ್ ವಿಲಿಯಮ್ಸ್ ವಿಂಗ್ಸ್ ಅಲ್ಲಿ ಆಡ್ತಾನೆ, ಪ್ರಾಪರ್ ಸ್ಟ್ರೈಕರ್ ಆಗಿ ಆಡ್ತಿಲ್ಲ.
ಸೊ ಅಲ್ಲೂ ನಮಗೆ ಹೊಡ್ತಾ ಬಿದ್ದಿದೆ. ಸುನಿಲ್ ಛೇತ್ರಿ ಹೋಗಿರೋದು, ಆ ಲೀಡರ್ಶಿಪ್ ಹೋಗಿರೋದು. ಇನ್ನ ಮಿಡ್ಫೀಲ್ಡ್ ಅಲ್ಲಿ ಅಗೈನ್ ನಮ್ಗೆ ಇನ್ನ ಒಂದು ಬಂದಿದ್ದಂದ್ರೆ ಸುರೇಶ್ ಮಿಸ್ ಆಗಿದ್ದು. ಬಟ್ ಸುರೇಶ್ ಮಿಸ್ ಆಗಿದ್ದು ಅಷ್ಟೊಂದು ಏನು ನಮ್ಗೆ ಕಾಣಿಸ್ಲಿಲ್ಲ, ಬಿಕಾಸ್ ಆಫ್ ಫನಾಯ್ ಮತ್ತೆ ಕೆಜೆಯಾ, ಜಾವಿ ಅವರೆಲ್ಲ ಅಷ್ಟು ಚೆನ್ನಾಗಿ ಆಡಿದ್ರು. ನನ್ಗೆ ಇನ್ನು ಕರ್ಟಿಸ್ ಮೈನ್, ಸೊ ನಾವು ಹೇಳ್ತಾನೆ ಬರ್ತಿದೀವಿ ಕರ್ಟಿಸ್ ಮೈನ್ ಬಗ್ಗೆ, ಇಟ್ ಈಸ್ ಅ ಫೈಲ್ಯೂರ್ ಪ್ರಾಜೆಕ್ಟ್ ಅಂತ. ಸೊ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ ಇವಾಗ ಅನ್ಕೋತೀನಿ. ಇಟ್ಸ್ ಇವಾಗ ತುಂಬಾ ಒಳ್ಳೇದೆ. ಇವಾಗ ಕರ್ಟಿಸ್ ಮೈನ್ಗಾಗ್ಲಿ ಇಲ್ಲ BFCಗಾಗ್ಲಿ ಇದೊಂದು ಒಳ್ಳೆ ಇದೇ ಆಗಿದೆ. ಎರಡು ಪಾರ್ಟೀಸ್ಗೆ ಒಂದು ಅಡ್ವಾಂಟೇಜ್ ತರನೇ ಇದೆ ಇವಾಗ ನಮ್ಗೆ. ನಾವು ಒಂದು ಫಾರಿನ್ ಸ್ಟ್ರೈಕರ್ ಅಂತ ತರ್ಬೋದು ಇವಾಗ. ನಿಜ. ಒಂದ್ ಇದನ್ನ ಹೇಳ್ಬೇಕಂದ್ರೆ ಮೇ ಬಿ ಗ್ರೇಗ್ ಸ್ಟುವರ್ಟ್ ಮತ್ತೆ ಕರ್ಟಿಸ್ ಮೆನ್ ಇಬ್ರು ಒಂದೇ ಟೀಮ್ ಅಲ್ಲಿ ಎಂಡ್ ಅಪ್ ಆಗೋ ಚಾನ್ಸಸ್ ಬಹಳ ಇದೆ. ಇದ್ರಲ್ಲಿ ಯಾವ್ದ್ರಲ್ಲಿ ಸ್ಕಾಟಿಷ್ ಪ್ರೀಮಿಯರ್ಶಿಪ್ ಅಲ್ಲಿ ಡಂಡಿ ಯುನೈಟೆಡ್ ಹೋಗೋ ಚಾನ್ಸಸ್ ಇದೆ. ಅದ್ರ ಮುಂದೆ ನೋಡೋಣ ಏನಾಗುತ್ತೆ ಅಂತ. ನಮ್ಮ ಈ BFC ಬಂದಾಗ ಮತ್ತೆ ಈಗ ಸೊ ನಮ್ಗೆ ಇವಾಗ ಪ್ರೆಸೆಂಟ್ಲಿ ಬೇಕಾಗಿರೋದು ಏನಂದ್ರೆ ಫಾರಿನ್ ಸ್ಟ್ರೈಕರ್ಸ್ ಯಾರು ಇಲ್ಲ. ನಾವು ರಿಪ್ಲೇಸ್ಮೆಂಟ್ ಗೋಸ್ಕರ ಹುಡುಕ್ತಾ ಇದೀವಿ. ಒಂದಿಷ್ಟು ರೂಮರ್ಸ್ ಎಲ್ಲ ನಡೀತಾ ಇದಾವೆ, ಅದ್ರಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು ಗೊತ್ತಿಲ್ಲ ಇನ್ನು. ಅದು ಮಿಸ್ಸಿಂಗ್ ಪ್ಲೇಯರ್ಸ್ ಬಗ್ಗೆ ಆದ್ರೆ ಫಸ್ಟ್ ಗೇಮ್ ಒಡಿಶಾ ಮೇಲೆ ಇತ್ತು. ಒಡಿಶಾ ಆಲ್ರೆಡಿ ಇನ್ಫಾರ್ಮ್ ಇರೋದಂತ ಒಡಿಶಾ ಕೂಡ ಲೊಬೆರಾ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಲ್ಲಿ ಆಲ್ರೆಡಿ. ಮತ್ತೆ ಅವ್ರು ರೀಸೆಂಟ್ ಆಗಿ ನಮ್ಮ ಬೆಂಗಳೂರು ಹುಡುಗನೊಬ್ಬನ ಸೈನ್ ಮಾಡಿದ್ರು. ಸೊ ವಿಘ್ನೇಶ್ ಸೈನ್ ಮಾಡಿದ್ರು. ಸೊ ಒಡಿಶಾ ಚೆನ್ನಾಗಿ ಆಡ್ತಾ ಇದ್ದಾರೆ ಈ ವರ್ಷ. ರಾಯ್ ಕೃಷ್ಣನ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ, ಮರಿಸಿಯನ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾನೆ, ಜಾವು ಯಾವಾಗ್ಲೂ ಚೆನ್ನಾಗಿ ಆಡ್ತಾನೆ ಅವರು. ಸೊ ಅವ್ರದ್ದು ಒಳ್ಳೆ ಫಾರ್ಮ್ ಅಲ್ಲೇ ಇದೆ ಒಡಿಶಾ. ಅಂತ ಟೀಮ್ ನಾವು ಫೇಸ್ ಮಾಡ್ತಾ ಇದ್ವಿ. ಫಸ್ಟ್ ಗೆ ನನಗೆ ಲೈನಪ್ ನೋಡಿದಾಗ ಈ ಗೇಮ್ದು ನನಗೆ ಒಂದೇ ಶಾಕ್ ಆಗಿದ್ದೇನೆಂದ್ರೆ, ನಮ್ ಸ್ಕ್ವಾಡ್ ಅಲ್ಲಿ ಗುರ್ಪ್ರೀತ್ ಆದ ಮೇಲೆ ನಮ್ಗೆ BFC ಸ್ಕ್ವಾಡ್ ಅಲ್ಲಿ ವಿಕ್ರಮ್ ಮತ್ತೆ ಗೋಪಿ ಇರೋರು ಸಬ್ಸ್ಟಿಟ್ಯೂಟ್ GK ಗಳಾಗಿ. ಬಟ್ ಅವ್ರಿಬ್ರು ಸ್ಕ್ವಾಡ್ ಅಲ್ಲಿ ಇದ್ರು ಕೂಡ ಅವ್ರಿಬ್ರು ಸ್ಟಾರ್ಟ್ ಮಾಡಿರ್ಲಿಲ್ಲ, ಸಾಹಿಲ್ ಸ್ಟಾರ್ಟ್ ಮಾಡಿದ್ರು. ನಂಗ ಸ್ವಲ್ಪ ಸ್ಟ್ರೇಂಜ್ ಅನ್ಸಿದ್ರು ಕೂಡ ನನಗೇನ್ ಅನ್ನಿಸ್ತು, ಮೇ ಬಿ ಸಾಹಿಲ್ BDF ಕಂಪ್ಲೀಟ್ ಆಗಿ ಆಡಿದ್ದಾರೆ. ಸಾಹಿಲ್ ಒಳ್ಳೆ ಟಚ್ ಅಲ್ಲಿ ಇರುವಂತ ಪ್ಲೇಯರ್ ಹಂಗ್ ನೋಡಿದ್ರೆ. ಮತ್ತೆ ಇನ್ನೊಂದೇನಂದ್ರೆ ಕಂಪ್ಯಾರಿಟಿವ್ಲಿ ಬಾಲ್ ಪ್ಲೇಯಿಂಗ್ ಚೆನ್ನಾಗಿ ಆಡ್ತಿರ್ಬೋದೇನೋ ಅನ್ಸುತ್ತೆ ನಂಗೆ. ಯಾಕಂದ್ರೆ ಸಾಹಿಲ್ ಆಕ್ಚುಲಿ ವಿತ್ ಬಾಲ್ ಚೆನ್ನಾಗಿ ಆಡ್ತಾರೆ. ದಟ್ ಈಸ್ ಒನ್ ಗುಡ್ ಕ್ವಾಲಿಟಿ ನಾನ್ ನೋಡ್ರೆ ಸಾಹಿಲ್ ಅಲ್ಲಿ. ಮತ್ತೆ ತುಂಬಾ ಡೇರಿಂಗ್ ಇರ್ತಾರೆ, ಅಂದ್ರೆ ತುಂಬಾ ಬರ್ತಾರೆ, ಹೊರಗಡೆ ಬರ್ತಾರೆ, ಅಲ್ಲೇ ನಿಲ್ಲಲ್ಲ, ತುಂಬಾ ಪುಷ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸಾಹಿಲ್ ಸ್ಟಾರ್ಟ್ ಮಾಡಿದ್ರು ಲೈನಪ್ ಬಂದಾಗ. ಮತ್ತೆ 3 at the back ಆಡ್ತೆ ಆಕ್ಚುಲಿ ಗೇಮ್ ನಾವು. ನಂಗೆ ಅದೇ ಈ ಸರ್ಪ್ರೈಸ್ ಅನ್ನಿಸ್ತು ಜರಾಡ್ ಬೇರೆ ಫಾರ್ಮೇಶನ್ ಹೋಗಿದ್ದು. ಬಟ್ ಅದು ಸ್ವಲ್ಪ ಸರ್ಪ್ರೈಸಿಂಗ್ ಇತ್ತು, ಚೆನ್ನಾಗಿತ್ತು. 3 at the back ಆಡಿದ್ವಿ. ಶಂಕರ್ ಮತ್ತೆ ಅಲೆಕ್ಸ್ ಮತ್ತೆ ಸ್ಲವೋಕೋ ಇದ್ರು 3 at the back ಅಲ್ಲಿ. ವಿಂಗ್ ಅಲ್ಲಿ ಬಂದ್ರೆ ರೈಟ್ ಅಲ್ಲಿ ರೋಷನ್ ಇದ್ರು, ಮತ್ತೆ ಲೆಫ್ಟ್ ಅಲ್ಲಿ ಹಾಲಿ ಇದ್ರು. ಮಿಡ್ ಅಲ್ಲಿ ಕೆಜಿಯಾ ಮತ್ತೆ ಫನಾಯ್ ಸ್ಟಾರ್ಟ್ ಮಾಡಿದ್ರೆ ಅಪ್ ಫ್ರಂಟ್ ಆವಿ ಇದ್ರು. ಆವಿ ಮತ್ತೆ ಶಿವ ವಿಲಿಯಮ್ಸ್ ಫ್ರಂಟ್ ಅಲ್ಲಿ ಇದ್ರು. ಸ್ಟಾರ್ಟ್ ಮಾಡಿದ್ ಚೆನ್ನಾಗೇ ಇತ್ತು, ನನಗೆ ತುಂಬಾ ಇಷ್ಟ ಆಯ್ತು ಸ್ಟಾರ್ಟ್ ಆಗಿದ್ದು. ಫಸ್ಟ್ ಹಾಫ್ ಹೆಂಗ್ ಅನಿಸ್ತು ನಿಂಗೆ? ಎಸ್ ನಿನ್ಗೆ ಅದೊಂದು ಗೋಲ್ ಬಿಟ್ರೆ ಅಥವಾ ಆ ಗೋಲ್ ಕನ್ಸಿಡರ್ ಮಾಡ್ಕೊಂಡು ಫಸ್ಟ್ ಹಾಫ್ ಏನ್ ಅನ್ಸ್ತು? ಆ ಗೋಲ್ ಕನ್ಸಿಡರ್ ಮಾಡಿದ್ ಯಾವ ತರ ಇತ್ತು? ಆ ಗೋಲ್ ಕನ್ಸಿಡರ್ ಮಾಡೋಕಿನ ಮುಂಚೆ ನಾವ್ ಯಾವ ತರ ಆಡ್ತಾ ಇದ್ವಿ ಅಂತ. ನಾವು ಬಿಫೋರ್ ಗೋಲ್ ಕನ್ಸಿಡರ್ ಮಾಡಕ್ ಮುಂಚೆ ನಮ್ಗೆ 4th ಮಿನಿಟ್ ಅಲ್ಲಿ ಆಪರ್ಚುನಿಟಿ ಇತ್ತು. ಶಿವ ಒಂದು ಈಸಿ ಗೋಲನ್ನ ಮಿಸ್ ಮಾಡ್ತಾರೆ ಶಿವ. ಅದಾದ್ಮೇಲೆ ನಾವು ಚಾನ್ಸ್ ಕೂಡ ಕ್ರಿಯೇಟ್ ಮಾಡ್ತಾನೆ ಬಂದ್ವಿ, ತುಂಬಾ ಚೆನ್ನಾಗಿ ಆಡಿದ್ವಿ. 3 at the back ಚೆನ್ನಾಗಿ ವರ್ಕೌಟ್ ಆಯ್ತು ಅಂತ ಅನ್ನಿಸ್ತು ಸ್ಟಾರ್ಟಿಂಗ್ 20 minutes. ಯಾಕೆಂದ್ರೆ ಒಡಿಶಾ 20th minute ಅಲ್ಲಿ ಸ್ಕೋರ್ ಮಾಡಿದ್ರು, ಅದು ಫ್ರೀ ಕಿಕ್ ಇಂದ. ಸೊ ಅದಕ್ಕೆ ಮುಂಚೆ ಚೆನ್ನಾಗೇ ಇತ್ತು. ಅದು ನಾವು ಒಡಿಶಾ ಮೇಲೆ ಇದು ಒಂದು ಪ್ರಾಪರ್ ಪ್ಲಾನ್ ಇಟ್ಕೊಂಡೆ ಬಂದಿದ್ವಿ. ನಾವು ನೋಡ್ತಿದ್ದು ಅವ್ರ ಸ್ಟ್ರೈಕರ್ಸ್ ನ ಕೌಂಟರ್ ಮಾಡಕ್ಕೆ 3 at the back 5 mid ಆಡಿಸ್ಲೇಬೇಕಿತ್ತು. ಇದೊಂದು ಒಳ್ಳೆ ಪ್ರಾಪರ್ ಪ್ಲಾನಿಂಗ್ ಇತ್ತು. ಬಟ್ ಅದಾದ್ಮೇಲೆ ನಾವು ಒಂದು ಫ್ರೀ ಕಿಕ್ ಕೊಡ್ತೀವಿ ಎಡ್ಜ್ ಇಂದ ಒಂದು ಮೇ ಬಿ ಒಂದು 10-12 meters ಹಿಂದೆ. ರೋಷನ್ ಅದು ಹೌದು, ಅದು ಆಕ್ಚುಲ್ ಆಗಿ ಬಾಲ್ ಅನ್ಸುತ್ತೆ, ಬಟ್ ಅದು ಎಲ್ಲೋ ಬೇರೆ ಸಿಕ್ತು ಆ ಡಿಸಿಷನ್ಗೆ. ಸೊ ಅದಾದ್ಮೇಲೆ ಜಾಹು ಫ್ರೀ ಕಿಕ್ ತಗೊಳ್ತಾನೆ. ಅದು ಕೀಪರ್ ಮಿಸ್ಟೇಕ್. ಫಸ್ಟ್ ಗೇಮ್ ಅಂತ ನೀವೇನೇ ಹೇಳಿದ್ರು, ಬಟ್ ಅದು ಕೀಪರ್ ಮಿಸ್ಟೇಕ್. ಅದು ಈಸಿಯೆಸ್ಟ್ ಕಲೆಕ್ಷನ್ಸ್. ಅದು ನೀವು ನೋಡ್ಬೋದು ಬೇರೆ ಕೀಪರ್ಸ್ ಎಲ್ಲ ಯಾವ ತರ ತಗೋತಾರೆ ಅಂತ ಪೊಸಿಷನ್ ನಿಂದು. ಅವ್ನು ಪೂರ್ತಿ ಕೆಳಗಡೆಯಿಂದ ತಗೊಳಕ್ ಹೋದ ಬಾಲು. ಸೊ ಅದು ಹೋಯ್ತು, ಮಿಸ್ ಆಯ್ತು.
ಅದ್ ಬಿಟ್ರೆ ಅದು ಕನ್ಸೀಡ್ ಮಾಡಿದ್ವಿ ಎಲ್ಲ ಆಯ್ತು. ತಿರ್ಗಾ ಅದಾದ್ಮೇಲೆ ತಿರ್ಗಾ ಚೆನ್ನಾಗೆ ಆಡ್ತಿದ್ವಿ ನಾವು. ನನಗೆ ಒಂದು ಬ್ರೈಟ್ ಕಾಣಿಸಿದೀವಿ ಫನಾಯ್ ಮಿಡ್ ಅಲ್ಲಿ. ನೀವು ಕೇಳ್ತಾನೆ ಇದ್ರಿ ಆ ಮಿಡ್ ಅಲ್ಲಿ ನಮ್ಗೆ ಇಲ್ಲ, ನಾವು ಮಿಡ್ ಪ್ಲೇಯರ್ಸ್ ನ ಸೈನ್ ಮಾಡ್ಬೇಕು, ಅಟ್ಯಾಕಿಂಗ್ ಮಿಡ್ ಫೀಲ್ಡರ್ ಆಗಿರ್ಬೋದು ಇಲ್ಲ ಸೆಂಟರ್ ಮಿಡ್ ಫೀಲ್ಡರ್ ಆಗಿರ್ಬೋದು ಅಂತ. ಸೊ ನಮ್ಮ ಅಕಾಡೆಮಿ ಪ್ಲೇಯರ್ಸ್ ಅಲ್ಲಿ ಎಷ್ಟು ಜನ ಮಿಡ್ ಫೀಲ್ಡರ್ಸ್ ಇದ್ದಾರೆ, ಫನಾಯ್ ಆಗಿರ್ಬೋದು, ಹರ್ಷ್ ಆಗಿರ್ಬೋದು, ಶ್ರೇಯಸ್ ಇರ್ಬೋದು, ಇವರೆಲ್ಲ ಮಿಡ್ ಪ್ಲೇಯರ್ಸ್ ನಮ್ಗೆ. ಸತ್ಯೇಂದ್ರ ಕೂಡ ಮಿಡ್ ಆಡ್ತಾರೆ. ಸೊ ನಮ್ಗೆ ಇವಾಗ ಮಿಡ್ ಪ್ರಾಬ್ಲಮ್ ಏನಿಲ್ಲ. ಆಮೇಲೆ ಕ್ಲಿಯರೆನ್ಸ್ ನಮ್ಗೆ ಸಿಬಿ ತಿರ್ಗಾ ಸಿಬಿ ಒಬ್ಬ ಸಿಕ್ದಂಗ ಆಯ್ತು. ಅವನ್ಗೆ ಹೋಪ್ಫುಲಿ ನೆಕ್ಸ್ಟ್ ನೋಡೋಣ, ಸೂಪರ್ ಕಪ್ ಅಲ್ಲಿ ಏನಾದ್ರು ಚಾನ್ಸ್ ಕೊಟ್ರೆ ನಮಗೂ ನೋಡಕ್ ಸಿಗುತ್ತೆ. BDF ನೋಡಿರೋದು, ಅದು ಬಿಟ್ರೆ ನಾವು ISL ಲೆವೆಲ್ಗೆ ಸೂಟ್ ಆಗ್ತಾನ ಅಂತ ನೋಡ್ಬೇಕು ಅವರು. ಸೊ ಫಸ್ಟ್ ಗೇಮ್ ಅಟ್ 45th ಮಿನಿಟ್ ಅದಾದ್ಮೇಲೆ ನಮ್ಗೆ ಒಂದು ಜರ್ಗೋಜಾದು ಫೈಟ್ ಆಗುತ್ತೆ, ರೆಡ್ ಸಿಗುತ್ತೆ. ಅದಾದ್ಮೇಲೆ ತಿರ್ಗಾ ನಮ್ಗೆ ರಾನ್ ವಿಲಿಯಮ್ಸ್ ಕೂಡ ರೆಡ್ ಸಿಗುತ್ತೆ ಅದೇ ಆಫ್ ಆದ್ಮೇಲೆ. ಸೊ ಅದಾದ್ಮೇಲೆ ನಮ್ಗೆ ನಾವು 10 man ಡೌನ್ ಇದ್ರು ನಮ್ಗೆ ತಿರ್ಗಾ ಚಾನ್ಸಸ್ ಕ್ರಿಯೇಟ್ ಮಾಡ್ತೀವಿ ನಾವು ಸೆಕೆಂಡ್ ಹಾಫ್ ಅಲ್ಲಿ. ಡಿಫೆಂಡಿಂಗ್ ಕೂಡ ಓಕೆ ಸೆಕೆಂಡ್ ಹಾಫ್ ಅಲ್ಲಿ. ಬಟ್ ಸಾಹಿಲ್ ಫಸ್ಟ್ ಗೇಮ್ ಆಗಿರೋದ್ರಿಂದ ತುಂಬಾ ಲೈಕ್ ಗೇಮ್ ಫಿಯರ್ ಆಗಿರ್ಬೋದು, ಇಲ್ಲ ಲೈಕ್ ಫಸ್ಟ್ ಗೇಮ್ ಅಂತ ಏನಾದ್ರು ಇರುತ್ತೆ, ನನ್ಗೆ ಪೂರ್ ಕಲೆಕ್ಷನ್ ಅನ್ಸ್ತು. ನಿಜ, ಹೌದು. ಕಮ್ಯುನಿಕೇಶನ್ ಇಲ್ಲ ಪ್ಲೇಯರ್ಸ್ ಜೊತೆ. ಫಸ್ಟ್ ಗೇಮ್ ಅನ್ನು ಬೆನಿಫಿಟ್ ಆಫ್ ಡೌಟ್ ಕೊಡ್ಬೋದು, ನನ್ಗ ಹಂಗೆ ಅನಿಸ್ತು. ಬಟ್ ಸಾಹಿಲ್ ನಾನು ಇದ್ರಲ್ಲಿ ನೋಡಿದೀನಲ್ಲ BDF ಅಲ್ಲಿ, ತುಂಬಾ ಮೆಚೂರ್ ಇದಾರೆ. ಈ ತರ ಅಷ್ಟೇ ಆಡಲ್ಲ ಸಾಹಿಲ್, ತುಂಬಾ ಮೆಚೂರ್ ಆಡ್ತಾರೆ. ಹೋಪ್ಫುಲಿ ನೆಕ್ಸ್ಟ್ ಗೇಮ್ ಅವ್ರು ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂತೀನಿ. ನಾನು ಅದ್ರ ಸ್ಟಾರ್ಟ್ ಮಾಡ್ತೀನಿ ಅವ್ರನ್ನ. ಚೆನ್ನಾಗಿ ಆಡ್ತಾರೆ, ಪರವಾಗಿಲ್ಲ. ಸೊ ಅದು ಒಡಿಶಾ ಮತ್ತೆ BFC ಗೇಮ್ ಆದ್ರೆ, BFC ನನ್ಗೆ ಅಲ್ಲಿ ನನ್ಗೆ ಗೇಮ್ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದ್ ಕಂಪ್ಲೀಟ್ಲಿ ಅಬ್ಸಲ್ಯೂಟ್ ಪಾಸಿಟಿವ್ ಅಂದ್ರೆ ಫನಾಯ್. ನನಗೆ ಫನಾಯ್, ಕೆಜಿಯಾ ಮತ್ತೆ ಆವಿ ಮಿಡ್ಫೀಲ್ಡ್ ಏನಿದೆ ಅಲ್ಲ, ಈ ಮಿಡ್ಫೀಲ್ಡ್ ಏನದು ನಮ್ಗೆ ನನಗೇನ್ ಅನ್ಸುತ್ತೆ, ದಿಸ್ ಇಸ್ ಅವರ್ ಬೆಸ್ಟ್ ಮಿಡ್ಫೀಲ್ಡ್ ಅನ್ಸುತ್ತೆ. ಯಾವ ವೈಸ್ ಅಲ್ಲಿ ಅಂದ್ರೆ ಕ್ರಿಯೇಟಿವ್ ವೈಸ್ ಅಲ್ಲಿ, ಮತ್ತೆ ನಾವು ಕೆಜಿಎ ಇದ್ದಾಗ ನಾವು ಸಾಲಿಡ್ ಇರ್ತೀವಿ, ಸೆಂಟರ್ ಮಿಡ್ಫೀಲ್ಡ್ ಫುಲ್ ಸಾಲಿಡ್ ಇರ್ತೀವಿ ನಾವು. ಅವ್ನು ಚೆನ್ನಾಗಿ ಬಾಲ್ ಹೋಲ್ಡ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಸುರೇಶ ಇದ್ದಾಗ ಏನಾಗುತ್ತೆ, ಅವನು ಫಾರ್ವರ್ಡ್ ಪಾಸ್ ಗಳು ತುಂಬಾ ಕಡಿಮೆ ಆಗುತ್ತೆ. ಫನಾಯ್ ಕಂಪೇರ್ ಮಾಡಿದ್ರೆ ಫನಾಯ್ ಆ ಲೆಕ್ಕದಲ್ಲಿ ಫನಾಯ್ ಜಾಸ್ತಿ ಚೆನ್ನಾಗಿ ಮಾಡ್ತಾರೆ. ಸೊ ಆವಿನೇ ಈ ಮೂರಲ್ಲಿ ನನಗೆ ಕಡಿಮೆ ಪರ್ಫಾರ್ಮ್ ಮಾಡಿದ ಅನ್ಸಿದ್ದೆ ಆವಿ. ಕೆಜಿಯಾ, ಫನಾಯ್ ಮತ್ತೆ ಆವಿಯಲ್ಲಿ ಕಡಿಮೆ ಪರ್ಫಾರ್ಮ್ ಮಾಡಿದ ಅನ್ಸಿದ್ದೆ ನಂಗೆ ಆವಿ ಆಕ್ಚುಲಿ ಈ ಗೇಮ್ ಅಲ್ಲಿ. ಸೊ ಆವಿ ನಮ್ಗೆ ಈ ಸೀಸನ್ ಅಲ್ಲಿ ನಾವ್ ಏನನ್ಕೊಂಡಿವಿ ಆತರ ಆಡ್ತಾನೆ ಇಲ್ಲ ಅವರು. ಅದೊಂದು ಪ್ರಾಬ್ಲಮ್ ಬಿಟ್ರೆ ನನಗೆ ಇನ್ನೊಂದು ಪ್ರಾಬ್ಲಮ್ ಆಗ್ತಿರೋ ರೋಷನ್ ಈ ಸೀಸನ್ ಸ್ಟಾರ್ಟ್ ಮಾಡಿದ್ದೆ ಸರಿ ಮಾಡ್ಲಿಲ್ಲ ಅವರು. 2 ಬ್ಯಾಕ್ ಟು ಬ್ಯಾಕ್ ರೆಡ್ ಸಿಕ್ತು. ಹಂಗಾಗಿಂದ ಅವ್ರದ್ದು ಅವಾಗಿಂದ ಸ್ವಲ್ಪ ಡಿಪ್ಪಲ್ಲೇ ಇದಾರೆ. ಹೋಪ್ಫುಲಿ ಹೋಗ್ತಾ ಸೀಸನ್ ಇನ್ನೂ ಹೋಗ್ತಾ ಅವ್ರ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಅನ್ಕೊಂತೀನಿ. ಈ ಗೇಮ್ ಪರವಾಗಿಲ್ಲ, ಚೆನ್ನಾಗ್ ಆಡಿದ್ರು. ಬಟ್ ಅದು ಅನ್ನೆಸೆಸರಿ ಒಂದು ಅದು ಫ್ರೀ ಕಿಕ್ ಕೊಟ್ರು. ನನಗೂ ಅನಿಸ್ತದ ಬಾಲ್ ಇತ್ತೇನೋ ಅನಿಸ್ತು, ಬಟ್ ಅವ್ನು ಫ್ರೀ ಕಿಕ್ ಕೊಟ್ಟ. ಅನ್ನೆಸರಿ ಫ್ರೀ ಕಿಕ್ ಯಾವಾಗ ಅನ್ನೆಸರಿ ಫ್ರೀ ಕಿಕ್ ಕಾರ್ನರ್ ಕೊಡ್ತೀವಿ, ಅದರಿಂದ ನಾವು 90% ನಾವು ಕನ್ಸಿಡರ್ ಮಾಡ್ತೀವಿ. ನಾ ಇದನ್ನ ತುಂಬಾ ಅಬ್ಸರ್ವ್ ಮಾಡಿದೀನಿ. ಸೊ ಅನ್ನೆಸೆಸರಿ ಆಗಿರೋಂತ ಮಿಸ್ಟೇಕ್ಸ್ ಮಾಡೋದು ಸ್ವಲ್ಪ ಕಡಿಮೆ ಮಾಡ್ಬೇಕು ರೋಷನ್. ಮತ್ತೆ ಕ್ರಾಸ್ ಗಳನ್ನು ಅಷ್ಟು ಇಂಪ್ಯಾಕ್ಟ್ಫುಲ್ ಆಗ್ತಾ ಇಲ್ಲ ರೋಷನ್ ಈ ನಡುವೆ. ರೈಟ್ ಫ್ಲಾಂಕ್ ಇಂದ ಕ್ರಾಸ್ ಗಳು ಕೊಡ್ತಾ ಇರೋದು ತುಂಬಾ ಕಟ್ ಡೌನ್ ಮಾಡ್ತಾ ಇದ್ದಾರೆ. ಮೇ ಬಿ ಕಂಪ್ಲೀಟ್ ಲೆಫ್ಟ್ ಅಲ್ಲಿ ಆಡ್ಸಿದ್ರೆ ಚೆನ್ನಾಗಿ ಆಡ್ತಾನೆ, ಇನ್ನು ನೋಡ್ಬೇಕದು ಕಂಪ್ಲೀಟ್ ಸ್ಪಾಟ್ ಸಿಕ್ಕಾಗ ಯಾವ ತರ ಆಡಿಸ್ತಾರೆ ಅಂತ. ಇದು BFC ಮತ್ತೆ ಒಡಿಶಾ ಗೇಮ್ ಬಗ್ಗೆ ಆದ್ರೆ, ನಾನಿಂಗ ಇವಾಗ ಜರಗೋಜಾ ಬಗ್ಗೆ ಕೇಳ್ತೀನಿ ಯಶ್ ನಿಮ್ಗೆ. ಇವಾಗ 3 ಗೇಮ್ ಆಯ್ತು. 1 ಗೇಮ್ ಗೆದ್ವಿ, ಇನ್ನೊಂದ್ ಗೇಮ್ ಡ್ರಾ ಮಾಡ್ಕೊಂಡ್ವಿ, ಇನ್ನೊಂದ್ ಗೇಮ್ ಸೋತ್ವಿ. ಎಲ್ಲ 3 ಆಯ್ತು ಜರಗೋಜಾ ಅಂಡರ್. ಈಗ 3 ಗೇಮ್ ಅಲ್ಲಿ ನೀನ್ ಈ ನಮಗೆ ನೋಡ್ಬೇಕಾಗಿರೋಂತ ಎಲ್ಲಾ ರಿಸಲ್ಟ್ಸ್ ಸಿಕ್ಕಾಗಿದೆ ಈಗ ಜರಗೋಜಾ ಅಂಡರ್ ಅಲ್ಲಿ. ನಿನಗೆ ಏನ್ ಅನ್ಸುತ್ತೆ, ಸ್ಕ್ವಾಡ್ ನೋಡಿದ್ರೆ ಅಥವಾ ಸ್ಕ್ವಾಡ್ ಅಲ್ಲಿರೋ ಡೆವಲಪ್ಮೆಂಟ್ಸ್ ನೋಡಿದ್ರೆ ಅಥವಾ ಚೇಂಜಸ್ ನೋಡಿದ್ರೆ, ಅಥವಾ ನ್ಯೂ ಕೋಚ್ ಬಂದಾದ್ಮೇಲೆ ಸೈಮಾನ್ ಅಲ್ಲಿ ಇರ್ಬೇಕಾದ್ರೆ ಇದ್ದಂತ ಆಟಿಟ್ಯೂಡ್ ಇವಾಗ ಅದೆಲ್ಲ ಯಾವ ತರ ಚೇಂಜ್ ಅನಿಸ್ತಿದೆ ನಿಮ್ಗೆ? ಫಸ್ಟ್ನೇದಾಗಿ ಏನಂದ್ರೆ ಯೂತ್ ಡೆವಲಪ್ಮೆಂಟ್ ಅಂತ ನಾವು ಏನು ಕಾನ್ಸೆಪ್ಟ್ ತಗೊಂಡ್ ಬಂದಿದ್ವಿ BFC, ಅದಕ್ಕೆ ಫೇಮಸ್ ಆಗಿದ್ವಿ. ಅದು ತಿರ್ಗಾ ಈ ಸೂಪರ್ ಕಪ್ ಅಲ್ಲಿ ನೋಡಕ್ ಸಿಕ್ತು ನಮ್ಗೆ. 9 ಅಕಾಡೆಮಿಕ್ ಪ್ಲೇಯರ್ಸ್. ನಾವು ಲಾಸ್ಟ್ ಟೈಮ್ ಸೂಪರ್ ಕಪ್ ಆಡಿದಾಗ ಅಷ್ಟೇ ಇರ್ಲಿಲ್ಲ, ಮೇ ಬಿ 1 2 3 4 ಇದ್ರೇನೋ. ಅದು ಬಿಟ್ರೆ ಅಷ್ಟು ಇರ್ಲಿಲ್ಲ. ಬಟ್ ಜರಗೋಜಾ ಫಸ್ಟ್ 3 ಗೇಮ್ಸ್ ಅಲ್ಲಿ ನಾವು 1 ವಿನ್, 1 ಡ್ರಾ, 1 ಸೋತಿದೀವಿ ಅಂತ ನೀವೇನೇ ಅಂದ್ರೂ ಟೂ ಅರ್ಲಿ ಅಂತ ಅನ್ಸುತ್ತೆ ನನ್ಗೆ ಜಡ್ಜ್ ಮಾಡಕ್ಕೆ.
ಬಟ್ ಇದರಲ್ಲಿ ನಮ್ ಗೇಮ್ ಪ್ಲೇ ಚೆನ್ನಾಗಿದೆ. ನಾವು ಫಸ್ಟ್ ಗೇಮ್ ಗೆದ್ದಿರೋದು ಪೆನಾಲ್ಟಿಯಿಂದಾನೇ ಇರ್ಬೋದು, ಬಟ್ ಆನ್ ಶಾರ್ಟ್ಸ್ ಆನ್ ಟಾರ್ಗೆಟ್ ಇಲ್ಲ ಅಂದ್ರೆ ನಾವು ಒನ್ ಟಚ್ ಪಾಸಸ್ ನಾವೇನು ಸೈಮನ್ ಇದರಲ್ಲಿ ಮಿಸ್ ಆಗಿತ್ತು, ಆ ಮೈಂಡ್ ಸೆಟ್ ಬಂದಿದೆ ಪ್ಲೇಯರ್ಸ್ಗೆ, ಅದೊಂದು ಪಾಸಿಟಿವ್ ಫೀಲು. ಡ್ರಾ ಆಗಿದ್ ಯಾಕೆನೆ ನಮ್ಗೆ ನಮ್ ಪ್ಲೇಯರ್ಸ್ ಸೆಂಟರ್ ಬ್ಯಾಕ್ ಅಲ್ಲಿ ಇದ್ದಿದ್ದು ಸ್ಲಾಕೋ ಆ ಗೇಮು ಸಸ್ಪೆನ್ಷನ್ ಅಲ್ಲಿ ಇರ್ತಾನೆ, ಸೊ ಕೆಜಿಯಾ ಬ್ಯಾಕ್ ಆಡ್ತಾನೆ. ಸೊ ನಾನು ಹೇಳ್ತಾನೆ ಬಂದಿದ್ದೀನಿ, ಕೆಜಿಯಾ ಇಲ್ಲ ಅಂದ್ರೆ ನಮ್ ಮಿಡ್ಫೀಲ್ಡ್ ಇಲ್ಲ ಅಗೈನ್. ಅದಾದ್ಮೇಲೆ ಸ್ಟ್ರೈಕರ್ ಪ್ರಾಬ್ಲಮ್ ನಮ್ಗಿರೋದು, ಇನ್ನ ಅದು ಸಾಲ್ವ್ ಆಗಿಲ್ಲ. ಈ 3 ಕ್ರೈಟೀರಿಯಾ ಇಂದ ನಾವು ಇವಾಗ ಏನು ನಾವು ಸೂಪರ್ ಕಪ್ ಅಲ್ಲಿ ಒಡಿಶಾ ಮೇಲೆ 1-0 ಸೋತ್ವಿ, ವಿಚ್ ಇಸ್ ಅ ನ್ಯಾರೋ ಡಿಫೀಟ್. ಇದು ನಾವೇನು ಯೂಸ್ ಮಾರ್ಜಿನ್ ಇಂದಾಗ್ಲಿ 2-0 ಇಲ್ಲ 3-1 ಆತರ ನಾವೇನು ಸೋತಿಲ್ಲ. ಜಸ್ಟ್ ಒಂದು ಫ್ರೀ ಕಿಕ್ ಇಂದ ಅವರು ಹೊಡೆದ್ರು, ಓಕೆ ಅಕ್ಸೆಪ್ಟ್ ಮಾಡ್ಬೇಕು, ಮಾಡೋಣ. ಬಟ್ ಇದ್ರಲ್ಲಿ ಏನಾಗ್ತಿದೆ ಅಂದ್ರೆ ಇವಾಗ ಶಿವಶಕ್ತಿ, ನಾವು ಲಾಸ್ಟ್ ಸೀಸನ್ ಇದ್ದಿದ್ದ ಶಿವಶಕ್ತಿ ನನ್ಗೆ ಕಾಣಿಸ್ತಿಲ್ಲ. ಲೈಕ್ ಗೋಲ್ ತುಂಬಾ ಮಿಸ್ ಮಾಡ್ತಿದ್ದಾರೆ ಶಿವ. ಆಮೇಲೆ ಇವನ್ ರಾನ್ ಹೋದ್ಮೇಲೆ ಆ ಕಡೆ ಯಾರು ಇಲ್ದಂಗೆ ಆಗೋಯ್ತು ನಮ್ಗೆ. 10 ಪ್ಲೇಯರ್ಸ್ ಬಂದ್ಮೇಲೆ ಹಾವಿ ಹೋಗಿ ಶಾರ್ಟ್ಸ್ ತಗೋತಿದ್ದ. ನನ್ಗೆ ಇನ್ನ ಒಂದು ಏನ್ ಡೌಟ್ ಬರ್ತಿದೆ ಅಂದ್ರೆ ಹಲಿಚರಣ್ ನಜರಿನ್ ಸ್ಟಾರ್ಟ್ ಮಾಡ್ತಿರೋದೇ ಡೌಟ್ ಬರ್ತಿದೆ ನನ್ಗೆ. ರೋಹಿತ್ ದಾನು ಪರ್ಫಾರ್ಮ್ ಮಾಡಿದ್ದಾರೆ ಇಲ್ಲ, ನೀವ್ಗೆ ಅಷ್ಟೊಂದು ರೋಹಿತ್ ದಾನು ರೈಟ್ ವಿಂಗ್ ಆಡಿಸ್ಬೇಕಂದ್ರೆ ಲೆಫ್ಟ್ ವಿಂಗ್ ಅಲ್ಲಿ ಇವನನ್ನ ಆಡಿಸಿ ರಾನ್ ವಿಲಿಯಮ್ಸ್ ನ ಆಡ್ತಾನೆ. ಸೊ ಅದು ಇನ್ನ ನನ್ಗೆ ಅದು ಗೊತ್ತಿಲ್ಲ ಏನಕ್ಕೆ ಆಡಿಸ್ತಿದ್ದಾರೆ ಅಂತ, ಅದೊಂದು ಕ್ಲಾರಿಟಿ ಬೇಕು. ಮೇ ಬಿ ಅದೇ ಸೂಪರ್ ಕಪ್ ಮುಗಿಯೋಷ್ಟ್ರಲ್ಲಿ ಆ ಕ್ಲಾರಿಟಿ ಸಿಗ್ಬೋದು ಅನ್ಕೊಂತೀನಿ ನಾನು. ನೆಕ್ಸ್ಟ್ 2 ಗೇಮ್ ಬೇರೆ ಇದೆ ಸೂಪರ್ ಕಪ್ ಅಲ್ಲಿ. ನನ್ಗೆ ಇಲ್ಲಿ ಒಂದ್ ಆಡ್ ಮಾಡ್ಬೇಕು ಅನ್ಸೋದೇನಂದ್ರೆ, ನಾವು 3 ಗೇಮ್ ಅಲ್ಲೂ ಕೂಡ ನಾವು 3 ರಿಸಲ್ಟ್ಸ್ ನೋಡಾಯ್ತೀವಿ ಜರಗೋಜ ಅಂಡರ್ ಅಲ್ಲಿ. ಒಂದ್ ಪಾಸಿಟಿವ್ ಏನಪ್ಪಾ ಅಂದ್ರೆ ಟೀಮ್ ಫೈಟ್ ಮಾಡ್ತದೆ. ಇಟ್ಸ್ ನಾಟ್ ಮುಂಚೆ ತರ ಇಲ್ಲ, ನಮಗೊಂದು ಹೋಪ್ ಕೊಡುತ್ತೆ ನಾವು ನೋಡ್ಬೇಕಾದ್ರೆ, ಗೇಮ್ ನೋಡ್ಬೇಕಾದ್ರೆ ಇಷ್ಟ ಆಗುತ್ತೆ ಗೇಮು ಇವಾಗ. ಸೊ ಅದೆಲ್ಲ ಚೇಂಜಸ್ ಆಗ್ತಾ ಇದೆ ಚಿಕ್ಕದಾಗಿ. ಅದೇ ಚೇಂಜ್ ಅದೇ ತರ ಆಗ್ಬೇಕು, ಚಿಕ್ಕದಾಗಿ ಆಗ್ತಾ ಇರ್ಲಿ, ತೊಂದ್ರೆ ಇಲ್ಲ. ಗೇಮು ಸೂಪರ್ ಕಪ್ ಅಲ್ಲಿ ನಮ್ದು 2ನೇ ಗೇಮು ಇವಾಗ ಪ್ರೆಸೆಂಟ್ಲಿ ಟಾಪ್ ಆಫ್ ದಿ ಟೇಬಲ್ ಇರುವಂತ FC ಗೋವಾ ಮೇಲಿದೆ. ಕಂಪ್ಲೀಟ್ಲಿ ಅಬ್ಸಲ್ಯೂಟ್ ಇನ್ಫಾರ್ಮ್ ಅಲ್ಲಿ ಇರುವಂತ FC ಗೋವಾ. ಮೇ ಬಿ ಸಂದೇಶ್ ಜಿಗನ್ ಮಿಸ್ ಮಾಡ್ಕೋತಿದ್ದಾರೆ ಅವರು ಈ ಸೂಪರ್ ಕಪ್ಗೆ. ಸಂದೇಶ್ ಜಿಗನ್ ಇರದೇ ಇರೋದು ಅವ್ರಿಗೆ ಮಿಸ್ ಆಗುತ್ತೆ. ಅದು ಬಿಟ್ರೆ ಯಾಸಿರ್ ಕೂಡ ಅವರು ರೀಸೆಂಟ್ ಆಗಿ ಸೈನ್ ಮಾಡಿದ್ರು, ಸೊ ಯಾಸಿರ್ ಬಂದಿರ್ತಾನೆ ಇವಾಗ. ಸೊ ಆ ಗೇಮ್ ಯಾವ ತರ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದಾರೆ ಆ ಗೇಮ್ ಇಂದ ನೀವು? ಬೇಸಿಕಲಿ ಅದು FC ಗೋವಾ ಸ್ಟ್ರಾಂಗೆಸ್ಟ್ ಸೈಡ್. ನಮ್ಗೆ ನೆಕ್ಸ್ಟ್ ಮ್ಯಾಚ್ ನಮ್ಗೆ ಮೈನ್ ಸ್ಟ್ರೈಕರ್ ಆಗಿ ವಿಲಿಯಮ್ಸ್ ಇರಲ್ಲ ಅಟ್ಯಾಕಿಂಗ್ ಅಲ್ಲಿ. ಸೊ ವಿಲ್ ಗೋ ವಿತ್ ಆಲ್ ಇಂಡಿಯನ್ ಪ್ಲೇಯರ್ಸ್ ಅಂತಾನೆ ಸ್ಟ್ರೈಕ್ ಫಾರ್ವರ್ಡ್ಸ್ ಅಲ್ಲಿ. ಶಿವ ಮತ್ತೆ ಇನ್ನ ಯಾರ್ಯಾರು ಇರ್ತಾರೆ, ಯಾರು ಆಡಿಸ್ತಾರೆ ಅಂತ ಕೋಚ್ಗೆ ಬಿಟ್ಟಿದ್ದು. ಹೋಪ್ಫುಲಿ ನಾನು ಜಾಸ್ತಿ ಈ ಗೇಮ್ ಎಕ್ಸ್ಪೆಕ್ಟ್ ಮಾಡಲ್ಲ, ಬಿಕಾಸ್ ಯಾಕೆಂದ್ರೆ ಇನ್ಫಾರ್ಮ್ ಇರೋಂಥ ಗೋವಾ ಅವ್ರ ಅಟ್ಯಾಕಿಂಗ್ ತುಂಬಾ ಚೆನ್ನಾಗಿದೆ. ನೋಹಾ ಇರ್ಬೋದು, ಇವಾಗ ವಿಕ್ಟರ್ ರಾಡ್ರಿಗಸ್ ಇಲ್ಲ ಅವ್ರಿಗೆ, ಅದೊಂದು ಎಫೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಬಿಕಾಸ್ ಯಾಕೆಂದ್ರೆ ನಾವು ಲಾಸ್ಟ್ ಗೇಮ್ ಅಲ್ಲಿ ಕೂಡ ನೋಡಿದ್ವಿ, ಅವರು ಇಂಟರ್ ಕಾಶಿ ಮೇಲೆ 2-1 ಗೆದ್ರು ಅಷ್ಟೇ. ಅವ್ರಿಗೆ ವಿಕ್ಟರ್ ರಾಡ್ರಿಗಸ್ ಅವ್ರಿಗೆ ಚಾನ್ಸಸ್ ಕ್ರಿಯೇಟ್ ಮಾಡೋದು. ಹೋಪ್ಫುಲಿ 1-0 ಡಿಫೀಟ್ ಆರ್ 1-1 ಡ್ರಾ ನೋಡೋಣ. ಬಟ್ ಒಂದ್ ನೆನಪಿರ್ಲಿ, ಎಲ್ಲರ ಮೇಲೆ ಗೆಲ್ತಾ ಇರುವಂತ FC ಗೋವಾನ ಕಂಠೀರವದಲ್ಲಿ ನಾವು ಡ್ರಾ ಮಾಡ್ಕೊಂಡಿದೀವಿ. ಸೊ ನೋಡೋಣ ಏನಾಗುತ್ತೆ. ಇದೊಂದು ಇಂಟ್ರೆಸ್ಟಿಂಗ್ ಗೇಮ್ ಅಂತ ಇರುತ್ತೆ. ನಾನು ಅದಕ್ಕೆ ತುಂಬಾ ಹೋಪ್ಫುಲ್ ಆಗಿದ್ದೀನಿ. ಅಂದ್ರೆ ಕಂಪ್ಲೀಟ್ ಆಗಿ ಇಂಡಿಯನ್ ಫಾರ್ವರ್ಡ್ಸ್ ಇರ್ತಾರೆ ಇವಾಗ, ಯಾಕಂದ್ರೆ ನಮ್ಮ ಹತ್ರ ಯಾರು ಇಲ್ಲ, ಸ್ಕ್ವಾಡ್ ಅಲ್ಲೇ ಯಾರು ಇಲ್ಲ ಫಾರಿನ್ ಫಾರ್ವರ್ಡ್ಸ್ ಅಲ್ಲಿ. ಸೊ ಮೇ ಬಿ ಶಿವ ಮೊಲ್ಲ ಸ್ಟಾರ್ಟ್ ಮಾಡ್ಬೋದು, ಇದ್ರೆ ದಾನು ಸ್ಟಾರ್ಟ್ ಮಾಡ್ಬೋದು, ಇರ್ದಿದ್ರೆ ಸತೀಂದರ್, ಯಾರಿಗಾದ್ರೂ ತುಂಬಾ ಚಾನ್ಸ್ ಸಿಗುತ್ತೆ. ಆಶೀಶ್ ಸ್ಟಾರ್ಟ್ ಮಾಡ್ಬೋದು. ಹಾಲಿ ಅಂತೂ ಸ್ಟಾರ್ಟ್ ಮಾಡೇ ಮಾಡ್ತಾರೆ, ಯಾಕಂದ್ರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಬೇಕು ಸ್ವಲ್ಪ ಅಂತ. ಅದು ಇರುತ್ತೆ. ನನ್ಗೆ ಅದೊಂದು ಹೋಪ್ ಇದ್ದೀನಿ ನಾನು. ಮೇ ಬಿ ಹಾಲಿ ಚೇಂಜ್ ಆಗ್ತಾರೆ ಇವರು. ಹಾಲಿ ಅಂದ್ರೆ ಪ್ರೊಡ್ಯೂಸ್ ಮಾಡ್ತಾರೆ ಹಾಲಿ ರಿಸಲ್ಟ್ಸ್ ಅನ್ಸುತ್ತೆ ನನಗೆ ಇವ್ರ ಅಂಡರ್ ಅಲ್ಲಿ. ಓಕೆ, ಇದನ್ನೊಂದು ಮಾತಾಡಿ ಈ ಎಪಿಸೋಡ್ ನ ಮುಗಿಸೋಣ ಅಂತ. ನಾನು ಇವಾಗ ಟ್ರಾನ್ಸ್ಫರ್ ವಿಂಡೋ ಓಪನ್ ಆಗಿದೆ. ಒಂದು ನಮ್ಗೆ ಗೊತ್ತಿರೋ ನ್ಯೂಸ್ ಪ್ರಕಾರ ರಾಹುಲ್ ಬೇಕೆ BFC ಮತ್ತೆ ಬರ್ತಿದ್ದಾರೆ ಅಂತ ಗೊತ್ತಾಗಿದೆ.
ಸೊ ಅದು ಮೋಸ್ಟ್ ಪ್ರಾಬಲಿ ಡನ್ ಡೀಲ್ ಅದು. ಮೋಸ್ಟ್ಲಿ ಏಷ್ಯನ್ ಕಪ್ ಎಲ್ಲ ಗೇಮ್ಸ್ ಆದ್ಮೇಲೆ ಅನೌನ್ಸ್ ಮಾಡ್ಬೋದೇನೋ. ಅದು ಬಿಟ್ರೆ ನಮ್ಗೆ ನಾವು ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ಮಾತಾಡಿದ್ವಲ್ಲ ಯಶ್, ಇವಾಗ ಏನಂದ್ರೆ ನಮ್ಗೆ ಒಬ್ಬ ಇಂಡಿಯನ್ ಮಿಡ್ಫೀಲ್ಡ್ ಫಾರ್ವರ್ಡರ್ ಅಟ್ಯಾಕಿಂಗ್ ಮಿಡ್ಫೀಲ್ಡ್ ಬೇಕಂತ ಹೇಳಿದ್ವಿ. ಅಂದ್ರೆ ಇಲ್ಲಿ ಇಲ್ಲ ಅಂತ. ಮತ್ತೆ ಒಬ್ಬ ಸೆಂಟರ್ ಫಾರ್ವರ್ಡ್ ಸೆಂಟರ್ ಬ್ಯಾಕ್ ಯಾರಾದ್ರೂ ಇಂಡಿಯನ್ ಸೆಂಟರ್ ಬ್ಯಾಕ್ ಅಂತ. ಮೋಸ್ಟ್ಲಿ ಅದನ್ನ ರಾಹುಲ್ ಬೇಕೆ ಫಿಲ್ ಇನ್ ಮಾಡ್ಲಿಕ್ಕೆ ಬರ್ತಿರ್ಬೇಕು. ಅದು ಬಿಟ್ರೆ ಒಬ್ಬ ಒಳ್ಳೆ ಫಾರೆನ್ ಸ್ಟ್ರೈಕರ್ ನಮ್ಮ ಹತ್ರ ಫಾರೆನ್ ಸ್ಟ್ರೈಕರ್ ಯಾರು ಇಲ್ಲ. ಸೊ ಇವಾಗ ವಿಂಡೋ ಸ್ಟಾರ್ಟ್ ಆಗಿ ಆಲ್ರೆಡಿ 15 days ಆಗಿದೆ. ಏನ್ ನಡೀತಾ ಇದೆ, ಏನೂ ನ್ಯೂಸ್ ಇಲ್ಲ BFC ಕಡೆಯಿಂದ. ಏನ್ ಅನ್ಸ್ತಿದೆ ನಿಮ್ಗೆ ಈ ಟ್ರಾನ್ಸ್ಫರ್ ವಿಂಡೋ ಯಾವ ತರ ಅನಿಸ್ತಿದೆ? ಆಸ್ ಹೊರ್ಗಡೆಯಿಂದ ನೋಡಿದಾಗ ಏನ್ ಅನ್ನಿಸ್ತಿದೆ ಅಂದ್ರೆ ನಾವ್ ಯಾರನ್ನೂ ಸೈನ್ ಮಾಡ್ತಿಲ್ಲ ಅಂತ ಅನ್ನಿಸ್ತಿದೆ ಹೊರ್ಗಡೆಯಿಂದ. ಒಳಗಡೆ ಏನಾಗ್ತಿದೆ ನಮಗ್ ಗೊತ್ತಿಲ್ಲ. ಹೊರ್ಗಡೆಯಿಂದ ನೋಡಿದಾಗ ನಮ್ಗೆ ರೂಮರ್ಸ್, ನಾವು ಮಾರ್ಕಸ್ ಕೇಳಿದಾಗ ನಮ್ಗೆ ಅವನು ಹಿಂಟ್ ಕೊಟ್ಟಿದ್ದೆ 9th day or 10th day ಈ ತರ ಅವ್ರು ಕೊಡ್ತಾರೆ. ಜರ್ಗೋಜಾ ಹೇಳ್ದ ಕಪಲ್ ಆಫ್ ಪ್ಲೇಯರ್ಸ್ ಬರ್ತಾರೆ, ಡೊಮೆಸ್ಟಿಕ್ ಆಸ್ ವೆಲ್ ಆಸ್ ಫಾರಿನ್ ಅಂತ. ಬೇರೆ ಟೀಮ್ಸ್ ಎಲ್ಲ ಅವ್ರಿಗೆ ಏನೇನ್ ಬೇಕು ಆಡ್ ಆನ್ಸ್ ಎಲ್ಲ ಮಾಡ್ಕೋತಿದ್ದಾರೆ, ರಿಪ್ಲೇಸ್ಮೆಂಟ್ಸ್. ನಮ್ದು ಇನ್ನ ಈ ತರ ಅಗೇನ್ ಯೋಚನೆ ಮಾಡ್ಕೊಂಡು ಇನ್ನ ಯಾರನ್ನ ತಗೊಂಡ್ಬರ್ಬೇಕು ಅಂತೆಲ್ಲ ಯೋಚನೆ ಮಾಡ್ಕೊಂಡು ಕಡೆದಾಗಿ ಯಾರನ್ನೋ ತಗೊಂಡು ಲೈಕ್ ಲೋ ಪ್ರೊಫೈಲ್ ಸ್ಟ್ರೈಕರ್ಸ್ ಇಲ್ಲ ಲೋ ಪ್ರೊಫೈಲ್ ಪ್ಲೇಯರ್ಸ್ ತಗೊಂಡ್ ಬಂದ್ರೆ ಆ ತರ ತಗೊಂಡೇ ಬರ್ಬಾರ್ದು ಅಂತ ಅನ್ನಿಸ್ಬಿಡುತ್ತೆ. ಅವ್ರು ರಿಸಲ್ಟ್ಸ್ ಪ್ರೊಡ್ಯೂಸ್ ಮಾಡ್ಲಿಲ್ಲ ಅಂದಾಗ ಆ ಪ್ಯಾಷನ್ನೇ ಕಾಣಿಸ್ತಿಲ್ಲ. ನಾವು ನಾನು ಹೇಳ್ತೀನಿ ನಿಮ್ಗೆ, ನಾವು ಯಾವ್ದು ವಿಂಟರ್ ಟ್ರಾನ್ಸ್ಫರ್ ವಿಂಡೋದಲ್ಲೇ ನಾವು ತುಂಬಾ ಚೆನ್ನಾಗಿರೋ ಸೈನಿಂಗ್ಸ್ ಮಾಡಿರೋದು. ಲಾಸ್ಟ್ ಸೀಸನ್ ಪಾಬ್ಲೋ ಪ್ಯಾರಾಸ್ ಅಂತಂದ್ವಿ. ಅದಕ್ ಮುಂಚೆ ನಾವು ಬಿಫೋರ್ ನೀಲಿ ಪಡ್ರು ಅವನು ಮತ್ತೆ ಅಲೆಕ್ಸ್ ಬರರ ಅಂತ ಎಲ್ಲ ತಗೊಂಡ್ ಬಂದಿದ್ವಿ ನಾವು 2018 ಸೀಸನ್ ಅಲ್ಲಿ. ಈ ತರ ಪ್ಲೇಯರ್ಸ್ ಅನ್ನೆಲ್ಲ ತಗೊಂಡ್ಬಂದಾಗ ಇದೊಂದು ಹೋಪ್ ಇದೆ ಈ ಸೀಸನ್ ಟ್ರಾನ್ಸ್ಫರ್ ವಿಂಡೋ ಚೆನ್ನಾಗ್ ಆಗತ್ತೆ ಅಂತ. ಬಟ್ ನೋಡೋಣ, ಇನ್ನ ಯಾವ್ದೇ ತರಹ ಏನು ಸೈನ್ಸ್ ನಮ್ಗೆ ಸಿಕ್ಕಿಲ್ಲ. ಲೈಕ್ ಓಕೆ, ಇವಾಗ ಒಂದು ರೂಮರ್ ಇರೋದೇನಂದ್ರೆ ರಾಹುಲ್ ಬೇಕಿದೆ ಅಲ್ಲ, ರಾಹುಲ್ ಬೇಕೆ ಬರ್ತಿರೋದು ಏನು ಅನ್ಸುತ್ತೆ ನಿಮ್ಗೆ? ರಾಹುಲ್ ಬೇಕೆ ವಾಪಸ್ ಬರ್ತಿರೋದು ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಯಾಕೆಂದ್ರೆ ಆ ಒಂದು ಲೀಡರ್ಶಿಪ್ ಮಾಡಿದ ಮುಂಬೈಯಲ್ಲಿ. ಆಮೇಲೆ BFC ಬಗ್ಗೆ ತಿಳ್ಕೊಂಡಿರೋ ಪ್ಲೇಯರು ಸರ್ಗೋಸಾ ಅಂಡರ್ ಅವನು ಆಡಿದಾನೆ. ನಮಗ್ ಬೇಕು ಡಿಫೆನ್ಸ್ ಅಲ್ಲಿ ಲೀಡ್ ಮಾಡಕ್ಕೆ. ನೀವು ಫಾರಿನ್ ಪ್ಲೇಯರ್ಸ್ ಏನೇ ಲೀಡ್ ಮಾಡ್ತಾರೆ ಅಂತ ಇಟ್ಕೊಂಡ್ರು ಒಬ್ಬ ಇಂಡಿಯನ್ ಬೇಕು ಡಿಫೆನ್ಸ್ ಲೀಡ್ ಮಾಡಕ್ಕೆ. ಲಾಸ್ಟ್ ಟೈಮ್ ಇದ್ದಿದ್ದು ಸಂದೇಶ್ ಜಿಂಗನ್ ಅದ್ ಕೆಲಸ ಮಾಡಕ್ಕೆ. ಇವ್ರು ಸಂದೇಶ್ ಜಿಂಗನ್ ಹೈಲಿ ರೇಟ್ ಮಾಡ್ತೀವಿ, ಬಟ್ ರಾಹುಲ್ ಬೇಕೆ ಅಂಡರ್ ರೇಟೆಡ್ ಪ್ಲೇಯರ್. ಅವನೇ ನಮಗೆ SL ಚಾಂಪಿಯನ್ ಇದನ್ನ ತಗೊಂಡ್ ಬಂದಿದ್ದು. ಸೊ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಗುಡ್ ಸೈನಿಂಗ್ ಅನ್ಸ್ತಿದೆ ಇದಾದ್ರೆ. ನೋಡೋಣ, ಬೇಕೇ ಬ್ಯಾಕ್ ಆರ್ ನಾಟ್ ಗೊತ್ತಿಲ್ಲ, ಕ್ವಶನ್ ಮಾರ್ಕ್. ಅದು ಅಫಿಷಿಯಲ್ ಗೊತ್ತಾಗೋದಲ್ಲ, ಗೊತ್ತಾಗಲ್ಲ. ಓಕೆ, ಮುಗಿಸ್ಕಿನ ಮುಂಚೆ ಕೊನೆಯದಾಗಿ ಎಸ್, ಇವಾಗ ಮೀಡಿಯಾ ಟೀಮ್ ಬಗ್ಗೆ ತುಂಬಾ ನಾವು ಕಮೆಂಟ್ಸ್ ನೋಡ್ತಾನೆ ಇದೀವಿ, ಟ್ವಿಟರ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಕೇಳ್ತಾನೆ ಇದೀವಿ. ತುಂಬಾ ಕಂಪ್ಲೇಂಟ್ಸ್ ಬರ್ತಿದೆ ನಮ್ಮ ಮೀಡಿಯಾ BFC ಟೀಮ್ ಬಗ್ಗೆ, ಅದು ಕನ್ನಡ ಕಂಟೆಂಟ್ ವೈಸ್. ಏನ್ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬಿಡಿ, ಯಾವ ತರ ಏನ್ ಆಗ್ತಿದೆ? ನಾವು ಮುಂಚೆ ಇದ್ದಿದ್ದ BFC ಮೀಡಿಯಾದಲ್ಲಿ ಇವಾಗ ಮುಂಚೆ ಯಾರ್ಯಾರಿದ್ರು ಅವರೆಲ್ಲ ಬಿಟ್ಟು ಹೋಗಿದ್ದಾರೆ ಸ್ವಲ್ಪ ಜನ. ಇವಾಗ ಸ್ವಲ್ಪ ಜನ ಮಾತ್ರ ಇರೋದು. ನಮಗ್ ಮುಂಚೆ ಸಿಕ್ತಿದ್ದ ಕಂಟೆಂಟ್ ಇಲ್ಲ. ಲಾಸ್ಟ್ ಇಯರ್ ಇಲ್ಲ ಬಿಫೋರ್ ಲಾಸ್ಟ್ ಇಯರ್ ಸುಮಾನ ಅಂತ ಒಬ್ರು ವರ್ಕ್ ಮಾಡೋರು, ಅವರು ಕರ್ನಾಟಕದವ್ರೆ. ಸೊ ಅವರೆಲ್ಲ ಇದ್ರಿಂದ ನಮ್ಗೆ ಮೀಡಿಯಾದಲ್ಲಿ ಅಲ್ಲಿ ಯಾವ್ದೇ ತರ ಏನೇ ರಾಂಗ್ಸ್ ಆದ್ರೂ ಅವ್ರು ರೆಕ್ಟಿಫೈ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಹಾಕೋರು. ಇವಾಗ ಯಾರಾದ್ರೂ ಕರ್ನಾಟಕದವರು ಅಥವಾ ಬ್ಯಾಂಗ್ಳೂರ್ ಕನ್ನಡ ಅಲ್ಪ ಸ್ವಲ್ಪ ಗೊತ್ತಿರೋರಾದ್ರೂ ಇದಾರ ಅಂತ ಟೀಮಲ್ಲಿ ನನಗೆ ಗೊತ್ತಿಲ್ಲ. ಬಿಕಾಸ್ ಯಾಕೆಂದ್ರೆ ಇದು ಎರರ್ ಆಫ್ಟರ್ ಎರರ್ ಆಗ್ತಿದೆ, ಎವ್ರಿ ಟೈಮ್ ಎರರ್ ಆಗ್ತಿದೆ. ಇದು ಯಾವ್ದಾದ್ರು ವಿಶ್ ಮಾಡ್ಬೇಕಾದ್ರೆ ಇಲ್ಲ ಅಂದ್ರೆ ಏನಾದ್ರು ಕನ್ನಡ ಕಂಟೆಂಟ್ ಅಲ್ಲಿ ಬರ್ದಾಕ್ಬೇಕಾದ್ರೆ ತುಂಬಾ ಇದಾಗ್ತಿದೆ. ಇದು ಯಾರು ಚಂದ್ರು ಅಂತಾನು ಯಾರು ಲೈಕ್ ಅವ್ರ ನೇಮ್ ಗೊತ್ತಿಲ್ಲ, ಅವ್ರು ಕುನಾಲಕ್ ಬರ್ದಾಕಿದ್ರಂತೆ, ಸಪ್ರೇಟ್ ಆಗಿ ಮೇಲ್ ಮಾಡಿದ್ರಂತೆ, ಈ ತರ ಹಿಂಗೆಲ್ಲ ಆಗ್ತಿದೆ, ರೆಕ್ಟಿಫೈ ಮಾಡ್ಕೊಳ್ಳಿ, ಜಾಸ್ತಿ ಇದನ್ನ ಮಾಡ್ಬೇಡಿ ಅಂತ. ಕುನಾಲ್ ಅಂದ್ರಂತೆ ಈ ತರ ಮುಂದೆ ಆಗಕ್ ಬಿಡಲ್ಲ ಅಂತ. ಬಟ್ ಅಗೇನ್ ತಿರ್ಗಾ ಸೇಮ್ ಎರರ್ನೇ ಮಾಡ್ತಿದ್ದಾರೆ ಅಂದ್ರೆ ಇದು ನಾಟ್ ಅಕ್ಸೆಪ್ಟಬಲ್. ಇದು ಅಟ್ಲೀಸ್ಟ್ ವೆಸ್ಟ್ ಬ್ಲಾಕ್ ಇಲ್ಲ ಅಂದ್ರೆ ಯಾವ್ದಾದ್ರು ಅವ್ರ ಮೀಡಿಯಾ ಟೀಮ್ ಜೊತೆ ಫ್ಯಾನ್ಸ್ ನಮ್ಗೆ ಗೊತ್ತು, ನಮ್ಗೆ ಎಷ್ಟ್ ಜನ ಇದೀವಿ, ಕನೆಕ್ಟ್ ಆಗಿರ್ತೀವಿ, ಕುನಾಲ್ ಗೊತ್ತು. ಅದ್ರಲ್ಲಿ ಯಾರಿಗಾದ್ರೂ ಕನ್ನಡ ಬರೋಕ್ ಅಟ್ಲೀಸ್ಟ್ ಒಂದ್ಸತಿ ತೋರಿಸ್ಬಿಟ್ಟು ಒಂದು ಒಪಿನಿಯನ್ ತಗೊಂಡ ಹಾಕೋದು ಇಟ್ಸ್ ಗುಡ್ ಅನ್ಸುತ್ತೆ.
ಯಾಕೆಂದ್ರೆ ಈ ಮೀಡಿಯಾ ಟೀಮು ತುಂಬಾ ಹೆಂಗೆ ಅಂದ್ರೆ ಒಂದು RCB-ನ ಇದಿತ್ತು, ಇದು ನಡೆಯುತ್ತೆ, ಇದು ತಪ್ಪಲ್ಲ ಆಕ್ಚುಲ್ ಆಗಿ. ಟ್ರಾಲ್ ಮಾಡೋರು RCB-ನ BFC ಅಡ್ಮಿನ್ ನೋಡ್ ಕಲೀರಿ ಅಂತ. ಬಟ್ ಅಲ್ಲಿ ಆ ಲೆವೆಲ್ ಇಂದ ಈ ತರ ಡೌನ್ ಗ್ರೇಡ್ ಆಗಿರೋದು ತುಂಬಾ ಬೇಜಾರಾಗುತ್ತೆ. ನಾನ್ ಸಜೆಸ್ಟ್ ಮಾಡೋದು ಇಷ್ಟೇ, ಯಾವ್ದಾದ್ರು ಕಂಟೆಂಟ್ ಕನ್ನಡದಲ್ಲಿ ಹಾಕ್ಬೇಕಾದ್ರೆ ದಯವಿಟ್ಟು ಯಾರನ್ನಾದ್ರೂ ಕನ್ಸಲ್ಟ್ ಮಾಡ್ಬಿಟ್ಟು ಹಾಕಿ. ಸುಮ್ಮನೆ ಪೋಸ್ಟ್ ಮಾಡಿ ಲೈಕ್ ಡೌನ್ ಗ್ರೇಡ್ ಆಗಕ್ ಬಿಡ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ. ಕಂಪ್ಲೀಟ್ ಅಗ್ರಿ ಮಾಡ್ತೀನಿ. ಏನ್ ಗೊತ್ತಾ, ನಾವು ಒಂದು ಹೈ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದೀವಲ್ಲ, ಸೊ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೆಟ್ ಮಾಡಿರೋ ತಪ್ಪೆ ಯಾರ್ದು, ನಮ್ದಲ್ಲ. ಸೊ ಆ ಬ್ಲೇಮ್ ನಾವೇ ತಗೋಬೇಕು. BFC ಮೀಡಿಯಾ ಟೀಮ್ ನಾವೇ ತಗೋಬೇಕು. ನಾವು ಒಂದ್ ಮಾತು ಹೇಳ್ಬೇಕಂದ್ರೆ, ಜನ ಸುಮ್ನೆ ಕಂಪ್ಲೇಂಟ್ ಮಾಡಲ್ಲ. ಒಂದ್ಸಾರಿ ತಪ್ಪಾಗಿದೆ ಅಂತ ಸುಮ್ನೆ ಬಿಡ್ತಾರೆ. ಪ್ರತಿ ಸಾರಿ ಬ್ಲಂಡರ್ ಮಾಡಿದಾಗ ಅಷ್ಟೇ ಬೇಜಾರಾಗೋದು. ಆ ಕಂಟೆಕ್ಸ್ಟೇ ಇರೋದಿಲ್ಲ, ಆ ತರ ಇಮೇಜ್ ಇರುತ್ತೆ. ಇವಾಗ ಯುಗಾದಿ ಅಂತ ಬಂದಾಗ ಕರ್ನಾಟಕಕ್ಕೆ ಏನಕ್ಕೆ ಯುಗಾದಿ ಅಲ್ಲ, ಅದು ಕರ್ನಾಟಕ ಕಂಟೆಕ್ಸ್ಟ್ ಅಲ್ಲಿ ಕೊಡಿ. ನೀವು ಕೋಲ್ಕತ್ತಾ ಕಂಟೆಕ್ಸ್ಟ್ ಅಲ್ಲಿ ಕೊಡ್ತೀನಿ ಅಂದ್ರೆ ಉಪಯೋಗ ಅಲ್ಲಲ್ಲ. ಸೊ ಅದೇ ತರ ಸಂಕ್ರಾಂತಿ ದಸರಾ ಅಂದ್ರೆ ಕರ್ನಾಟಕ ಕಂಟೆಕ್ಸ್ಟ್ ಕೊಡಿ. ಮುಂಚೆ ಮಾಡ್ತಿದ್ದವ್ರು ಇವಾಗ ಯಾಕೆ ಮಾಡ್ತಿಲ್ಲ ಅನ್ನೋದು ಅಷ್ಟೇ. ನಿಮ್ಗೆ ನಾವು ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ಆತರ ಎಲ್ಲ ಆ ಚೇಂಜಸ್ ಆಗ್ಬೇಕು. ಅದು ಮುಂಚೆ ಯಾರನ್ನೆಲ್ಲ ಕೇಳಿ ಯಾರನ್ನೆಲ್ಲ ಕನ್ಸಲ್ಟ್ ಮಾಡಿ ಹಾಕ್ತಿದ್ರಲ್ಲ, ಅವ್ರು ಮತ್ತೆ ಕೇಳಿ ಮತ್ತೆ ಕನ್ಸಲ್ಟ್ ಮಾಡಿ ಹಾಕಿ. ಕನ್ನಡನೂ ಬೆಳ್ಸೋಣ, ಫುಟ್ಬಾಲ್ನು ಬೆಳ್ಸೋಣ, BFC ಫ್ಯಾಮಿಲಿ ಬೆಳ್ಸೋಣ. ನಮ್ ದೊಡ್ಡದಾಗ್ಲಿ ಕಮ್ಯುನಿಟಿ BFC ಬ್ಲೂಸ್ ಆರ್ಮಿ ತುಂಬಾ ದೊಡ್ಡದಾಗ್ಲಿ, ಕರ್ನಾಟಕ ತುಂಬಾ ಬ್ಲೂ ಆಗ್ಲಿ. ಇದ್ರ ಜೊತೆಗೆ ಈ ಎಪಿಸೋಡ್ ಮುಗಿಸ್ತಾ ಇದೀವಿ. ಧನ್ಯವಾದಗಳು. ಮತ್ತೊಂದ್ಸರಿ ಸಿಗೋಣ. ಸೂಪರ್ ಕಪ್ ನ ನೋಡಿ, ಮತ್ತೆ ಇವಾಗ ಏಷ್ಯಾ ಕಪ್ ನಡೀತಾ ಇದೆ 2023. 2 ಜಿಯೋದಲ್ಲಿ ಬರ್ತಾ ಇದೆ. 2 ಜಿಯೋದಲ್ಲಿ ಫ್ರೀ ಆಗಿ ಸ್ಟ್ರೀಮ್ ಆಗುತ್ತೆ. ನೋಡಿ, ಜಾಸ್ತಿ ಜನಕ್ಕೆ ಹಂಚಿ ಅರಿಸಿ, ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಥ್ಯಾಂಕ್ ಯು.